ನರ್ಸರಿ ಶರಪ್ಪ. ಎಲ್ಲಿಂದ ತಂದಿದ್ದು? ಇದು ಮದುವೆ ಹತ್ರ ನರ್ಸರಿ ನಾರಾಯಣರಾವ್ ಅಂತ ಅವ್ರ ಹೆಸರು. ಅಂದರೆ ಇದು ಮಲ್ಚಿಂಗ್ ಎಲ್ಲ ಪ್ಲಾನ್ ನಿಮ್ಗೆ ಹೆಂಗೆ ಬಂತು ಅಂತ? ಮುಂಚೆ ಮಾಡಿದವರು. ಮುಂಚೆ ಮಾಡಿದ್ವಿ. ಇವಾಗ ಮಲ್ಚಿಂಗ್ ಹಾಕಿದ್ದಕ್ಕೆ ಏನಾದರೂ ಉಪಯೋಗ ಆಗಿದೆ? ಅದೇ ಕಳೆ ಎಲ್ಲ, ಅದಕ್ಕೆ ಕಳೆ ಎಲ್ಲ ಗಿಡಕ್ಕೆ ನೀಟಾಗಿ ಡೆವಲಪ್ಮೆಂಟ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ತಿಂಗಳದ್ದು ಗಿಡ? ಇದು ತಿಂಗಳ ಮೇಲೆ ಕೆಮಿಕಲ್ಸ್ 3-4 ಡೇಸ್ ಒಂದೊಂದು ಟೈಮ್ ಮಾಡ್ತಾನೆ. ಯಾವ ಕೆಮಿಕಲ್? ಕೆಮಿಕಲ್ ಹೆಸರು ಅಂದರೆ ಯಾವ್ಯಾವ ಹೋಗಿದ್ರೆ ಎಲ್ಲ ನೋಡಿದ್ದೀವಿ. ಶಾಂಪಲ್ ಎಲ್ಲ ನೇಮ್ ನೇಮು ಅಂದರೆ ನೆನಪಿರ್ಬೇಕಲ್ಲ. ಯಾವ ಥರ ಕೀಟಗಳು ಏನಾದರೂ ನೋಡಿದ್ದೀವಿ ಮೇಡಮ್. ಬಸವಣ್ಣ ನೋಡಿದ್ದೀವಿ, ಕುಂಟಮಿರ್ತಿ ನೋಡಿದ್ದೀವಿ, ಆಮೇಲೆ ಇದು ಟ್ರಿಪ್ಸ್ ಬರುತ್ತೆ. ಟ್ರಿಪ್ಸು ಆಮೇಲೆ ಊಜಿ ಬೇರೆ ಹೊಡೆದಿದೆಯಲ್ಲ. ಊಜಿಗೆ ಅವ್ರು ಅಂದರು ಯಾವ ಕೆಮಿಕಲ್? ಅಲ್ಲಿದೆ ನೋಡಿ ಅದೇ ಊಜಿಗೆ ಗಿಡ ಡೆವಲಪ್ ಅಜೋಸ್ಟ್ರೋಬಿನ್ನು ಅಂದರೆ ಒಂದು ರಿಕ್ವೆಸ್ಟ್ ಏನಿದೆ ಸರ್, ಕೆಮಿಕಲ್ ಮಾಡಬೇಕು, ಸ್ಪ್ರೇ ಮಾಡಬೇಕು, ಮಾಸ್ಕ್ ಗ್ಲೌಸ್ ಎಲ್ಲ ಯೂಸ್ ಮಾಡಿ ಅದಕ್ಕೆ ಹೌದು ಮಾಡಬೇಕು. ಇದು ಸೀಡ್ಲಿಂಗ್ಸ್ ಇಲ್ಲ, ಸೀಡ್ಸ್ ಚಿಕ್ಕಬಳ್ಳಾಪುರ ನರ್ಸರಿ ಅಂತ ತರಿಸಿದ್ರು. ಆರ್ಡ್ರ್ ಕೊಟ್ಟು ಸಸಿ ಮಾಡಿಸಿ 18 ಡೇಸ್ ಸಸಿನ ತೊಗೊಂಡ್ಬಂದು ಹಾಕಿದ್ರು. ಈಗ ಒಂದು ತಿಂಗಳ ಮೇಲೆ 9 ಡೇಸ್ ಆಗಿದೆ ಇವತ್ತಿಗೆ. ಈಲ್ಡ್ ಯಾವಾಗ ಬರೋದು? ಇನ್ನು 15 ಡೇಸಿಗೆ 58 ಡೇಸ್ಗೆ ಹೀಲ್ಡ್ ಬರುತ್ತೆ ಅಂತ ಹೇಳಿದ್ರು. ಎಷ್ಟು ವರ್ಷ ಇರುತ್ತೆ ಅಂತ? 10 ಮಂತ್ಸ್ ಇರುತ್ತೆ ಅಂತ ಹೇಳಿದ್ರು. 8 to 10 ಮಂತ್ಸ್ ಇರುತ್ತೆ ಅಂತ ಹೇಳಿದ್ರು ಅವರು. ಅಂದರೆ ಗಿಡ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಈ 1 ಮಂತಲ್ಲಿ ಎಷ್ಟು ಖರ್ಚಾಗುತ್ತೆ ಇದು ಮೇಂಟೈನ್ ಮಾಡಕ್ಕೆ? ಈಗ ಊರಿಂದ ಎಲ್ಲ ತಗೊಂಡು ಇದು ಒಂದು 3 ಲಕ್ಷ 3.5 ಲಕ್ಷ ಯೂಸ್ ಮಾಡಿ. ಈಗ 1 ಮಂತಲ್ಲಿ ಲೇಬರ್ಸ್ ಇದು ಎಲ್ಲ ಪೈಪ್ ಇದು ಕಡ್ಡಿಗೇನೆ ಏನಿಲ್ಲ ಅಂದ್ರೆ ಒಂದು 70,000 ಆಗಿದೆ. ಈ ವೈರ್ ಬಂದು ಒಂದು 10,000 ಆಗಿದೆ. ಹಾಂ, ವೈರ್ಗೆ 10,000 ವೈರ್ ಮತ್ತು ದಾರಾಗೆ. ಈ ಕಡ್ಡಿಗೆ ಏನಿಲ್ಲ ಅಂದ್ರೆ ಒಂದು 50,000 ಮೇಲಾಗಿದೆ. ಗಿಡಕ್ಕೆ 50,000 ಆಗಿದೆ. ಪೇಪರು ಡ್ರಿಪ್ಪು ಅದೆಲ್ಲ ಇನ್ನೂ ಜಾಸ್ತಿ ಆಗಿದೆ. ನಿಮ್ದು ಯುಕಲಿಪ್ಟಸ್ ಇರಲಿಲ್ವಾ? ಯುಕಲಿಪ್ಟಸ್ ಹಾಂ ಇತ್ತು. ನೀವು ಅದನ್ನೇ ಯಾಕೆ ಬಳಸ್ಕೊಳ್ಳಲ್ಲ ಈ ರೀತಿ ಮಾಡೋದು? ಇದೆಲ್ಲ ಫುಲ್ ನೀಲ್ಗಿರಿ ಕಟ್ ಮಾಡಿ ಒಂದು ಕೊರೋನಾದ ಮುಂಚೆನೇ ಕಟ್ ಮಾಡಿ ಬೇರೆ ಕಡೆ ಎಲ್ಲೂ ಇರಲಿಲ್ಲ. ಆ ಕಡೆ ಸ್ವಲ್ಪ ಇದೆ, ಅದನ್ನ ಚಿಕ್ಕ ಚಿಕ್ಕದು